ಮೊದಲನೇದಾಗಿ ಇಲ್ಲಿ ಇವತ್ತು ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷ ಚುನಾವಣೆ ನಡೀತು. ಆ ಚುನಾವಣೆ ನಡಿಬೇಕಾದ್ರೆ ಏನೋ ಕಾರಣಕ್ಕೆ ಅದೊಂದು ಅವಿಶ್ವಾಸ ಆಗಿತ್ತು. ಆ ಅವಿಶ್ವಾಸ ಆಗಿದ್ಮೇಲೆ ನಮ್ದೆಲ್ಲ ಸದಸ್ಯರು ಸೇರಿ ನೀನೇ ಆಗ್ಬೇಕಪ್ಪ ಪ್ರಕಾಶ್ ಅಂತ ಹೇಳಿ ನನಗೆಲ್ಲರೂ ಇದು ಮಾಡಿ ಇವತ್ತು ನಾನು ನಾಮಿನೇಷನ್ ಮಾಡ್ದೆ. ಯಾವುದೇ ಬೇರೆ ನಾಮಿನೇಷನ್ ಇಲ್ಲದೆ ನಂದು ಒಂದೇ ನಾಮಿನೇಷನ್ ಮಾಡಿದ. ಎಲ್ಲರ ಸದಸ್ಯರು ಫಸ್ಟ್ ನಾನು ಸದಸ್ಯರಿಗೆ ಧನ್ಯವಾದ ಹೇಳ್ತೀನಿ. ಎಲ್ಲ ಸದಸ್ಯರು ಒಂದಾಗಿ ನನ್ನ ಅವಿಶ್ವಾಸ ಆಗಿ ನನ್ನನ್ನು ಆಯ್ಕೆ ಮಾಡಿ ನಂದು ಒಂದೇ ಅಪ್ಲಿಕೇಶನ್ ಇತ್ತು ನಾಮಿನೇಷನು. ನನ್ನನ್ನು ಎಲ್ಲರೂ ಚುನಾಯಿಸಿ ಇವತ್ತು ನನಗೆ ಈ ಅಧ್ಯಕ್ಷ ಸ್ಥಾನ ಮೇಲೆ ಕೂಡ್ಸ್ಯಾರ. ಈ ಎಲ್ಲ ಸದಸ್ಯರ ಹೆಸರಿಕ್ಕಿ ಮತ್ತು ನಮ್ಮ ಗಾದಿ ಗ್ರಾಮ ಪಂಚಾಯತ್ ಹೆಸರಿಕ್ಕಿ ಏನೇ ಡೆವಲಪ್ಮೆಂಟ್ ಕೆಲಸ ಇದ್ದರೂ ನಮ್ಮ ಸದಸ್ಯರಿಗೆ ಕೇಳಿಸ್ಕೊಂಡು ಆ ವಾರ್ಡಲ್ಲಿ ಯಾವುದೇ ಕೆಲಸ ಇರಲಿಕ್ಕ ನಾ ಪ್ರತಿಯೊಂದು ಕೆಲಸಕ್ಕೆ ಬೆಂಬಲಿಸ್ತೀನಿ ಅಂತೇಳಿ ಇಷ್ಟು ಜನರ ಆಶೀರ್ವಾದ ನಾ ಇಕ್ಕೋತೀನಿ. ನಾ ಎಲ್ಲ ಸದಸ್ಯರ ಹೆಸರು ಇಕ್ತೀನಿ. ನಾನು 2 ಮಾತು ಹೇಳಿ ಮುಗಿಸ್ತೀನಿ. ಧನ್ಯವಾದ. ನಾನು ಸೆಕೆಂಡ್ ಟರ್ಮ್ ಸದಸ್ಯ ಸರ್. 2015 ಒಂದು ನಾವು ವಾರ್ಡ್ ನಂಬರ್ 3ರಿಂದ ನಾ ಎಸ್ ಟಿ ಕ್ಯಾಟಗರಿದಿಂದ ಗೆದ್ದಿದ್ದೆ ಸರ್ 2015ರಲ್ಲಿ. ಇದು ನಂದು 2ನೇ ಅವಧಿ ಇದೆ ಸರ್. 2ನೇ ಅವಧಿದಾಗ ಈಗ ಸಾಮಾನ್ಯ ಅಭ್ಯರ್ಥಿಯಾಗಿ ನಾನು ಚುನಾವಣೆ ಸ್ಪರ್ಧೆ ಮಾಡಿದೆ ಸರ್. ವಾರ್ಡ್ ನಂಬರ್ 3ರಲ್ಲಿ ಸರ್ ನಂದು ಇಷ್ಟು ದಿವಸ ಏನು ಸದಸ್ಯ ಇದ್ದ, ಇವತ್ತು ಅಧ್ಯಕ್ಷ ನಮ್ಮೆಲ್ಲ ಸದಸ್ಯರ ಆಶೀರ್ವಾದದಿಂದ ಇವತ್ತು ಅಧ್ಯಕ್ಷ ಅದ್ಭುತವಾಗಿ ಆಯ್ಕೆ ಆಗಿದ್ದೀನಿ. ನಾನು ವಾರ್ಡ್ನಲ್ಲಿ ಸರ್ ಮಂದಿರ ಹಿಡ್ಕೊಂಡು
ಚರ್ಚ್ ಮಂದಿರ ಏನೇನು ನಾನು ವಾರ್ಡ್ನಲ್ಲಿ ಚರ್ಚ್ ಸ್ಪೆಷಲಿ ಸರ್ ಮಂದಿರಗಳು ಮತ್ತು ಚರ್ಚ್ ಸುತ್ತ ಏನು ಕೆಲಸ ಇದ್ದರೂ ನಾವು ಮಾಡೀನಿ. ಮತ್ತು ಕುಡಿಯುವ ನೀರಿಂದು ಸರ್ ಸುಮಾರು ನಾವು ಒಂದು 4-5 ಏನೋ ಬೋರ್ವೆಲ್ ಮಾಡಿದ್ದೀನಿ ಸರ್ ಕುಡಿಯೋ ನೀರಿನ ಸಲುವಾಗಿ. ಎಸ್ಪೆಷಲಿ ಸರ್ ನಾನು ಶಿಕ್ಷಣ ನನ್ನ ಏರಲ್ಲಿ ಪ್ರೈಮರಿ ಸ್ಕೂಲ್ ಇದೆ ಸರ್. ಆ ಪ್ರೈಮರಿ ಸ್ಕೂಲಲ್ಲಿ ಹೆಚ್ಚು ಹುಡುಗರು ಅಂದ್ರೆ SC ST ಹಿಂದುಳಿದ ಜನ ಗೌರ್ಮೆಂಟ್ ಸ್ಕೂಲಲ್ಲಿ. ಆ ಸ್ಕೂಲಿಗೆ ನಾನು ವಾರಕ್ಕೆ ಒಂದು ಸಲ ಅಂತೂ ಹೋಗ್ತೀನಿ. ನಾನು ಅಲ್ಲಿರೋಂಥ ಟೀಚರ್ಸು ಒಳ್ಳೆ ಅಭ್ಯಾಸ ಥರ ಏನಿಲ್ಲ, ಮತ್ತು ಮಕ್ಕಳಿಗೆ ಏನು ಫುಡ್ ಅದು ಏನು ಆ ಥರ ಏನಿಲ್ಲ ಅಂತ ಹೇಳಿ ನಾನು ನೋಡ್ಕೊತಾ ಇದ್ದೀನಿ. ಆ ಕಾರಣಕ್ಕಾಗಿ ನಂಗೆ ಸೆಕೆಂಡ್ ಟರ್ಮು ಜನ ನಂಗೆ ವಾರ್ಡ್ ನಂಬರ್ 3ರಿಂದ ಗೆಲ್ಲಿಸಿ ಇಲ್ಲಿ ಕಳ್ಸ್ಯಾರ. ಈ ಸೆಕೆಂಡ್ ಟರ್ಮ್ನಾಗ ನಂಗೆ ಒಂದೆಲ್ಲ ನಮ್ಮ ಸದಸ್ಯರ ಆಶೀರ್ವಾದದಿಂದ ಏನೋ ಕಾರಣಕ್ಕಾಗಿ ಇದಾಗಿತ್ತು. ನಾನು ಅಧ್ಯಕ್ಷ ಆಗಿನಿ. ಇವಾಗ ಏನು ಅದಕ್ಕಿಂತ ಹೆಚ್ಚಾಗಿ ಎಲ್ಲ ನಮ್ಮಲ್ಲಿ 9 ವಾರ್ಡ್ ಬರ್ತಾರೆ ಸರ್. ನನ್ನ ಗ್ರಾಮದಲ್ಲಿ 9 ವಾರ್ಡಿಗೆ ಫುಲ್ 24/7 ಅಂತೇನು ಹೇಳ್ತಾರೆ ಆ ಥರ ನಾನು ಟೈಮ್ ಕೊಡ್ತೀನಿ. ಪ್ರತಿಯೊಂದು ಕೆಲಸ ಏನೇ ಇರಲಿ, ಫಸ್ಟ್ ಎಜುಕೇಷನಿಂದ ಹಿಡ್ಕೊಂಡು ನರೇಗಾ ಕೆಲಸವರೆಗೂ, ದಿನಗೂಲಿ ಕೆಲಸವರೆಗೂ ನಾನು ಟೈಮ್ ಕೊಡ್ತೀನಿ. ಜನರಿಂದ ಇರ್ತೀನಿ, ಜನರ ಕೆಲಸ ಮಾಡ್ತೀನಿ. ಸಮಾಜ ಸಲುವಾಗಿ ನಾನು ಅಧ್ಯಕ್ಷ ಆಗಿನಿ. ಯಾವುದೋ ಚೇರು, ನನ್ನ ಹೆಸರು, ಯಾವುದೋನ ಏನೋ ನಾ ಮನೆ ಮಾಡ್ಕೋಬೇಕು, ನಾ ಏನೋ ದುಡ್ಡು ಮಾಡಬೇಕು ಅಂತಲ್ಲ ಒಟ್ಟು. ಹಾಗಾಗಿ ಎಲ್ಲ ಸದಸ್ಯರಿಗೂ ಗೊತ್ತದ ಸರ್. ಯಾಕಂದ್ರೆ ಸದಸ್ಯರ ವತಿಯಿಂದ ನನ್ನ ತಂದೆನೂ ಕೂಡ ಚೇರ್ಮನ್ ಇದ್ದರು ಸರ್. ಲಾಸ್ಟ್ ಟೈಮ್ ಡೈರೆಕ್ಟರ್ ಇದ್ದರು ಕೂಡ ಅವ್ರ ಆಶೀರ್ವಾದ ಸರ್. ನಮ್ಮ ತಂದೆ ತಾಯಿನಾಗ ನಮ್ಮ ತಂದೆನೂ ಲೀಡರ್ ಇರೋ ಸಲುವಾಗಿ ನಾನು ಮುಂದೆ ಏನೋ ಮಾಡಬೇಕು, ಏನೋ ಆಗಬೇಕು ಅಂತಂತ ಹೇಳಿ ಇವತ್ತು ಇಲ್ಲಿ ತನಕ ಬಂದು ಜನರ ಹಿಂದಿರ್ತೀನಿ, ಜನರ ಕೆಲಸ ಮಾಡ್ತೀನಿ. ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಏನೇ ಇದ್ದರೂ ಸರ್ಕಾರ ಅನುದಾನ ತಂದು ಇನ್ನೂ ಹೆಚ್ಚಿಗೆ ನಾನು ಇನ್ನೊಂದು ಸರ್ ನಾನು ಯಾವುದೇ ಪಾರ್ಟಿ ಈಗ ನಮ್ಮ ಜನರಲ್ಲಿ ಶಾಸಕರಿದ್ದಾರೆ ಸರ್ ಕಾಂಗ್ರೆಸ್ ಪಾರ್ಟಿ ಅವ್ರಲ್ಲಿ ಹೋಗ್ಬೇಕಾದ್ರೆ ನಾವು ಕಾಂಗ್ರೆಸ್ನವ್ರ BJPನವ್ರ JDSನವ್ರ ಅಂತ ಏನೂ ಕುಮಾರ್ ಸರ್. ಇವಾಗ ನಾನು ಗ್ರಾಮ ಪಂಚಾಯತ್ ಅಧ್ಯಕ್ಷ ಇದ್ದೀನಿ. ಏನಕ್ಕೆ ತಂದೆ ಸರ್ಕಾರ ಅನುದಾನಗಳು ತಂದು ನನ್ನ ಊರು, ನನ್ನ ವ್ಯಾಪ್ತಿ, ನನ್ನ ಗ್ರಾಮ ಪಂಚಾಯತ್ ವ್ಯಾಪ್ತಿ ಎಲ್ಲ ಡೆವಲಪ್ ಮಾಡ್ಕೊತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಇವತ್ತು ವಿರೋಧವಾಗಿ ಆಯ್ಕೆ ಮಾಡಿದ ಎಲ್ಲ ಸದಸ್ಯರಿಗೆ ಏನು ಹೇಳೋಕ್ಕೆ ಸದಸ್ಯರು ಹೌದು ಸರ್ ಹಾಕಿಲ್ಲ ಸರ್. ಯಾಕೆ ಹಾಕಿಲ್ಲ ಸರ್ ಅಂದ್ರೆ ನಾನು ಈಗ 10 ವರ್ಷ 15 ವರ್ಷ ನಾನು ರಾಜಕೀಯದಲ್ಲೇ ಇದ್ದೀನಿ ಸರ್. ಮತ್ತು 10 ವರ್ಷ ಗ್ರಾಮ ಪಂಚಾಯತ್ ಸದಸ್ಯ ಇದ್ದೀನಿ. ನಾನು ಒಡನಾಟಗಳು ನೋಡಿ ಮತ್ತು ನಮ್ಮ ಊರಲ್ಲಿ ಏನೋ ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಏನೋ ಡೆವಲಪ್ಮೆಂಟ್ ಕೆಲಸ ಆಗ್ತಾವೆ ಅಂತಂತ ಹೇಳಿಬಿಟ್ಟು ಪಾಪ ಯಾರೂ ಹಾಕಿಲ್ಲ. ಎಲ್ಲರೂ ನಂಗೆ ಸಹಕಾರ ಮಾಡ್ಯಾರ ಸರ್. ನಮ್ಮಲ್ಲಿ 24 ಮಂದಿ ಸದಸ್ಯರಿದ್ದೀವಿ. 24 ಜನ ಸದಸ್ಯರು ನಂಗೆ ಎಲ್ಲರೂ ಸಹಕರಿಸ್ಯಾರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್.